ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಆಯೋಜಿಸಿದ್ದ ವಾರ್ಷಿಕ ಸ್ತನ ಕ್ಯಾನ್ಸರ್ ಜಾಗೃತಿ ನಡಿಗೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ವಿರುದ್ಧದ ಹೋರಾಟ ಮಾಡಲು ಹಾಗೂ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ಅದ್ಭುತ ಕಾರ್ಯಕ್ರಮ ಇದಾಗಿತ್ತು. ನಾವು ಈ ದಿನ ಕೈಗೊಳ್ಳುತ್ತಿರುವ ಪ್ರತಿಯೊಂದು ಹೆಜ್ಜೆಯು ಸ್ತನ ಕ್ಯಾನ್ಸರ್ ವಿರುದ್ಧದ ನಮ್ಮ ಸಂಕಲ್ಪದ ಸಂಕೇತವಾಗಿದೆ. ಈ ನಡಿಗೆ ಬದುಕಿನ ಹೋರಾಟವನ್ನು ಉತ್ತಮಗೊಳಿಸುತ್ತದೆ ಮತ್ತು ಬಾಧಿತರಿಗೆ ಬೆಂಬಲವನ್ನು ಒದಗಿಸುತ್ತೇವೆ ಎಂಬ ಘೋಷಣೆಗಳಿಂದ ಕೂಡಿತ್ತು. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಪೋಷಕರು, ಸ್ವಯಂ ಸೇವಕರು ಮತ್ತು ಪ್ರಾಯೋಜಕರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅವರ ತ್ಯಾಗ ಮತ್ತು ದಾನವೇ ಇಂತಹ ಕಾರ್ಯಕ್ರಮಗಳನ್ನು ಸಾಧ್ಯ ಮಾಡುತ್ತವೆ ಎಂದು ಆಸ್ಪತ್ರೆಯ ಹಿತೈಷಿಗಳು ತಿಳಿಸಿದರು. ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾವು ನಮ್ಮ ರೋಗಿಗಳಿಗೆ ಶ್ರೇಷ್ಠ ಚಿಕಿತ್ಸೆ ಮತ್ತು ಬೆಂಬಲವನ್ನು ನೀಡಲು ಬದ್ಧರಾಗಿದ್ದೇವೆ. ಪ್ರತಿಯೊಬ್ಬ ರೋಗಿಗೆ ಸಂಪೂರ್ಣ ಆರೈಕೆ ನೀಡುತ್ತಾರೆ. ಈ ನಡಿಗೆಯಲ್ಲಿ ನಾವು ಎಲ್ಲ ವಯಸ್ಸಿನ ಜನರನ್ನು ಒಂದೇ ಸಮಾನರಾಗಿ ನೋಡುತ್ತೇವೆ. ಪ್ರತಿಯೊಬ್ಬರೂ ಉತ್ಸಾಹದಿಂದ ಹೆಜ್ಜೆ ಹಾಕುತ್ತಿದ್ದಾರೆ ಎಂದು ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಮುಖ್ಯಸ್ಥರು ತಿಳಿಸಿದರು. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ನಿಮ್ಮ ಬೆಂಬಲ ಅತ್ಯಂತ ಮಹತ್ವದ್ದಾಗಿದೆ. ನಿಮ್ಮ ಪ್ರೋತ್ಸಾಹದಿಂದ ನಾವು ಬಲಿಷ್ಠರಾಗಿದ್ದೇವೆ ಮತ್ತು ಸ್ತನ ಕ್ಯಾನ್ಸರ್ ವಿರುದ್ಧ ನಿರಂತರ ಹೋರಾಟ ಮಾಡುತ್ತೇವೆ ಎಂದು. ಈ ಕಾರ್ಯಕ್ರಮದ ಕೊನೆಗೆ ನಮ್ಮ ಎಲ್ಲ ಪಾಲ್ಗೊಂಡವರಿಗೆ ಧನ್ಯವಾದಗಳು. ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿದ್ದೇವೆ ಎಂದು ಶ್ರೀ ಅನಂತರವರು ಧನ್ಯವಾದ ತಿಳಿಸಿದರು. ನಿಮ್ಮೊಡನೆ ನಾವೆಲ್ಲ ಉತ್ತಮ ಭವಿಷ್ಯಕ್ಕಾಗಿ ಹೋರಾಟ ಮಾಡುತ್ತೇವೆ ಎಂದು ಪಾಲ್ಗೊಂಡ ಪ್ರತಿಯೊಬ್ಬರೂ ತಿಳಿಸಿದರು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅವರು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಲಾಲ್ಬಾಗ್ ವೆಸ್ಟ್ ಗೇಟಿಂದ ಶಂಕರ ಹಾಸ್ಪಿಟ್ಲ್ವರೆಗೂ ವಾಕಥಾನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನೀವೇ ನೋಡ್ತಾ ಇರ್ಬೋದು, ಕ್ರೌಡ್ ಶಾಟ್ಸ್ ಎಲ್ಲನೂ ಎಷ್ಟೊಂದು ಜನ ಸೇರಿ ಈ ಅವೇರ್ನೆಸ್ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಪ್ರತಿಯೊಂದು ಮುಖ್ಯ ಬೀದಿಗಳಲ್ಲಿ ಅಂದರೆ ಗಾಂಧಿ ಬಜಾರ್ ಇರ್ಬೋದು, ರಾಮಕೃಷ್ಣ ಆಶ್ರಮ ಇರ್ಬೋದು, ಎಲ್ಲಿ ತುಂಬ ಕ್ರೌಡ್ ಇದೆಯೋ ಅಲ್ಲೆಲ್ಲ ಅವೇರ್ನೆಸ್ ಕೊಟ್ಕೊಂಡು ಅವರ ಘೋಷಣೆಗಳು ಕೂತ್ಕೊಂಡು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ದಾರೆ ನಮ್ಮ ಶಂಕರ ಹಾಸ್ಪಿಟಲ್ನ ಒಬ್ಬರು ಪ್ರಖ್ಯಾತ ಡಾಕ್ಟ್ರು. ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಲೋಹಿತಾ ಕೃಷ್ಣ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜನ್. ಈಗ ನೀವು ನೋಡಿದ್ದೀರಿ, ದಿಸ್ ಈಸ್ ಅ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ಆ ಸಲುವಾಗಿ ನಾವು ಈ ಪ್ರೋಗ್ರಾಮ್ ಮಾಡಿದ್ದೀವಿ, ವಾಕಥಾನ್ ಮಾಡಿದ್ದೀವಿ ಫ್ರಮ್ ಲಾಲ್ಬಾಗ್ ವೆಸ್ಟ್ ಗೇಟ್ ಟು ಅವರ್ ಹಾಸ್ಪಿಟಲ್. ಸೊ ಇದು ಕಮ್ಯುನಿಟಿ ಅಲ್ಲಿ ಅವೇರ್ನೆಸ್ ರೇಸ್ ಮಾಡೋಕ್ಕೆ. ಸೊ ಎಲ್ಲ ಕಡೆ ನಾವು ಸ್ಲೋಗನ್ಸ್ ಎಲ್ಲ ಮಾಡಿ ಪೇಷಂಟ್ ನಾರ್ಮಲ್ ಜನರಲ್ ಕ್ರೌಡ್ ವುಮೆನ್ನ ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್ ಅಂತ ವಿ ಹ್ಯಾಡ್ ಟ್ರೈ ಟು ಎಡ್ಯುಕೇಟ್ ದೆಮ್. ಓವರ್ 40 years ಕಂಪಲ್ಸರಿ ಸ್ಕ್ರೀನಿಂಗ್ ಮಾಡ್ಕೋಬೇಕು. ದಿಸ್ ವಾಕ್ ಇಸ್ ನಾಟ್ ಓನ್ಲಿ ಟು ಕ್ರಿಯೇಟ್ ಅವೇರ್ನೆಸ್, ಇಟ್ ಇಸ್ ಟು ಸಪೋರ್ಟ್ ಸರ್ವೈವರ್ಸ್ ಆಲ್ಸೋ. ಇದರಲ್ಲಿ ಈ ಕ್ರೌಡಲ್ಲಿ ಎಲ್ಲ ತುಂಬ ಜನ ಜನ ಇದ್ದಾರೆ, ಯಾರು ಪೇಷಂಟ್ಸು ಇದ್ದಾರೆ who have been touched by this disease or seen this disease or came here around to support this disease. So this is a very important program and ellargu ade heltivi, get yourself screened, mammograms ಮಾಡಿ self breast examination ಮಾಡಬೇಕು. and thank you so much. ಮೇಡಮ್, ಹಾಗೆ ಇನ್ನೊಂದು ಪ್ರಶ್ನೆ ಇದೆ. ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಇದರ ಸಿಮ್ಟಮ್ಸ್ ಅಂದರೆ ಅವೇರ್ನೆಸ್ ಆಗಿರೋದ್ರಿಂದ ಪಬ್ಲಿಕ್ ನೋಡ್ತಾ ಇರೋದ್ರಿಂದ ಸಿಮ್ಟಮ್ಸ್ ಗೊತ್ತಾದರೆ ಅವ್ರಿಗೆ ಈಸಿ ಆಗುತ್ತೆ ಬಂದು ಇಲ್ಲಿ ಅಂದರೆ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಕ್ಕೆಲ್ಲ. ಆ ಸಿಮ್ಟಮ್ಸ್ ಏನಿರ್ಬೋದು ಈ ಒಂದು ಕ್ಯಾನ್ಸರ್? ಸೊ ಮೋಸ್ಟ್ ಕಾಮನ್ ಸಿಮ್ಟಮ್ ಬಂದು ಲಂಪ್ ಕಾಣಿಸ್ಕೊಳ್ತಾರೆ. ಸೊ ಒಂದು ಗಡ್ಡೆ ಥರ ಸ್ತನ ಭಾಗದಲ್ಲಿ. ಸೊ ಅದು ನೀವು ತಿಂಗಳ ಚೆಕ್ ಮಾಡ್ಕೋತಾ ಇದ್ದರೆ ನಾರ್ಮಲ್ ಏನಂತ ಗೊತ್ತಾಗುತ್ತೆ. ಆವಾಗ ಏನಾದರೂ ಗಡ್ಡೆ ಸಿಕ್ಕಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ ಕಡೆ ಹೋಗಬೇಕು. ಸಮ್ಟೈಮ್ಸ್ ಸ್ಕಿನ್ನಲ್ಲಿ ಸ್ವಲ್ಪ ಚೇಂಜ್ ನೋಡ್ಕೋಬೋದು, ರೆಡ್ನೆಸ್ ಥರ ಇರುತ್ತೆ, ಇಲ್ಲಾಂದರೆ ನಿಪ್ಪಲಿಂದ ಡಿಸ್ಚಾರ್ಜ್ ಬರ್ಬೋದು, ಬ್ಲಡ್ ಕಲರ್ ಡಿಸ್ಚಾರ್ಜ್ ಆ ಥರ ಏನಾದರೂ ಬಂದ್ರೂ ಯು ಹ್ಯಾವ್ ಟು ಸಿ. ಮುಂಚೆ ನಿಪ್ಪಲ್ ರಿಟ್ರಾಕ್ಷನ್ ಇರಲಿಲ್ಲ, ಈಗ ಟೂತ್ ಇನ್ಸೈಡ್ ಹೋಗಿದೆ, ರಿಟ್ರಾಕ್ಷನ್ ಕಾಣಿಸ್ಕೊಂಡಿದ್ರಿ. ಇವೆಲ್ಲ ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಥರದ ಒಂದು ಅವೇರ್ನೆಸ್ ಕ್ಯಾಂಪು ನಮ್ಮ ಸಮಾಜಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿದೆ. ಈ ಥರ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರೋ ಶ್ರೀ ಶಂಕರ ಹಾಸ್ಪಿಟಲ್ ಅವರಿಗೆ ಧನ್ಯವಾದ ಹೇಳ್ತಾ, ಹಾಗೆ ಇಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ನಾನು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಿಮ್ಮ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ.
ಈ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ಹಾಸ್ಪಿಟಲ್ನ ಎಲ್ಲ ವೈದ್ಯರು, ನರ್ಸುಗಳು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗಗಳು ಪಾಲ್ಗೊಂಡಿದ್ದವು.